ನಮಸ್ಕಾರ ವೀಕ್ಷಕರೇ, ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ವಿಚಾರದಲ್ಲಿ ಕಣ್ಣು ದೃಷ್ಟಿ, ಶತ್ರು ದೃಷ್ಟಿಗೆ, ಜನದೃಷ್ಟಿಗೆ ದೃಷ್ಟಿ ಸ್ತಂಭನ ಮಂತ್ರದಿಂದ ಪರಿಹಾರ ತಿಳಿಸಿಕೊಡುತ್ತೇನೆ. ನಿಮಗೆ ಜನದೃಷ್ಟಿ, ಕಣ್ಣು ದೃಷ್ಟಿ ಆಗಿದ್ದರೆ ಮೈನ ಕೆಲಸ ಕಾರ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಹೆಚ್ಚಾಗ್ತದೆ, ಮಾನಸಿಕ ಕಿರಿಕಿರಿ ಹೆಚ್ಚಾಗ್ತದೆ, ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ಸಮಾಧಾನ ಇರುವುದಿಲ್ಲ. ಜನದೃಷ್ಟಿಗೆ ಒಳಗಾದವರಿಗೆ ಫಸ್ಟ್ ಆಫ್ ಆಲ್ ಅಪಮಾನ ಅವಮಾನ ಹೆಚ್ಚಾಗುತ್ತೆ. ಮನುಷ್ಯ ಏನಾಗ್ತಾನೆ, ದಿನೇ ದಿನೇ ದರಿದ್ರನಾಗ್ತಾನೆ. ಅವನು ದರಿದ್ರತನ ಕಾಡ್ತಾ ಇರ್ತದೆ ಜನದೃಷ್ಟಿಗೆ ಒಳಗಾದಾಗ. ಈ ದೃಷ್ಟಿ ದೋಷಕ್ಕೆ ನಿಮಗೆ ವಿಶೇಷ ಪರಿಹಾರ ಏನಂದರೆ, ರವಿವಾರದ ದಿನ ಜಾಲಿ ಗಿಡದ ಒಂದು ಟೊಂಗೆಯನ್ನು ನೀವು ತರಬೇಕಾಗ್ತದೆ. ಒಂದು ಚಿಕ್ಕ ಹೋಮಕುಂಡ ತೊಗೊಂಬನ್ನಿ. ಆ ಹೋಮಕುಂಡದಲ್ಲಿ ಜಾಲಿ ಗಿಡದ ಟೊಂಗೆ ಹಾಕಿ ಬೇವಿನ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೆಂಕಿ ಹಚ್ಚಿ ನೀವು ದೃಷ್ಟಿ ಸ್ತಂಭನ ಮಂತ್ರವನ್ನು 101 ಬಾರಿ ಪಠಿಸಬೇಕಾಗ್ತದೆ. ಬೆಂಕಿ ಹಚ್ಚಿದ ನಂತರ ಅದು ಹೋಮಕುಂಡದಲ್ಲಿ ಜಾಲಿ ಮರದ ಟೊಂಗೆ ಸುಡ್ತಾ ಇದ್ರೆ ನೀವು ದೃಷ್ಟಿ ಸ್ತಂಭನ ಮಂತ್ರ ಈ ರೀತಿಯಲ್ಲಿ ಇರ್ತದೆ. ಬರ್ಕೊಳ್ಳಿ. ಓಂ ನಮೋ ಭಗವತಿ ವಾಸುಚಿ ಸ್ಯಾ ದೃಷ್ಟಿ ಸ್ತಂಭಿಯ ನಾಗಿನಿ ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ. ಓಂ ನಮೋ ಭಗವತಿ ವಾಸುಚಿ ಸ್ಯಾ ದೃಷ್ಟಿ ಸ್ತಂಭಿಯ ನಾಗಿನಿ ಸ್ವಾಹ ಎಂದು 101 ಬಾರಿ ನೀವು ಪಠಿಸಬೇಕಾಗ್ತದೆ. ಈ ರೀತಿಯಲ್ಲಿ ಪಠಿಸಿದ ನಂತರ ಆ ಹೋಮಕುಂಡದಲ್ಲಿ ಏನ ಜಾಲಿ ಮರದ ಟೊಂಗೆ ಹುರಿದು ಕರಕಲಾಗುವಂಥ ನೀವು ಮಂತ್ರ ಪಠನೆ ಮಾಡಿ, ತದನಂತರ ಆ ಕರಕಲಾದ ಭಸ್ಮವನ್ನು ಪ್ರತಿದಿನ ಹಣೆಗೆ ತಿಲಕವಾಗಿ ನೀವು ಹಚ್ಚಿಕೊಂಡರೆ ನಿಮ್ಮ ಮೇಲಿರುವಂಥ ಜನದೃಷ್ಟಿ, ಕಣ್ಣು ದೃಷ್ಟಿ ಅಥವಾ ಶತ್ರು ದೃಷ್ಟಿಗೆ ವಿಶೇಷ ಪರಿಹಾರ ಸಿಗುತ್ತೆ. ಯಾವ ನರಮಾನವನ ದೃಷ್ಟಿ ಕೂಡ ನಿಮಗೆ ತಾಕೋದಿಲ್ಲ ಅಂತ ಹೇಳ್ಬೋದು ಈ ಜಾಲಿ ಮರದ ದೃಷ್ಟಿ ಸ್ತಂಭನ ಮಂತ್ರದಿಂದ. ವಿಶೇಷವಾದಂಥ ಮಂತ್ರ ಮಾಡಿ ನೋಡಿ, ನಿಮ್ಮ ದೃಷ್ಟಿ ದೋಷಕ್ಕೆ ಪರಿಹಾರ ಸಿಗುತ್ತೆ. ನಮಸ್ಕಾರ.